ನನಗೂ ಅವಳಿಗೂ 1000 ಮುಖ ಮುನ್ಸಿರ್ಬೋದು. ಆದರೆ ಈ ಹೊತ್ನಾಗೆ ದೊಡ್ಡೋಳು ಅನ್ನಿಸ್ಕೊಂಡಿರೋದ್ರಿಂದ ಹೇಳಬೇಕಾದನ್ನ ಹೇಳಲೇಬೇಕಾಯ್ತದೆ. ಒಂದ್ಕಿತ ಊಡ್ದಾಗೆ ಹಲ್ಲಿ ಬಿದ್ದು ಪಿರಾಣೆನೆ ಕಳ್ಕೊಬೇಕಾಗಿದ್ದ ಕಾಂಚನ ದೇವ್ರ ದಯದಿಂದ ಬಚಾವಾದ್ಲು. ಆದ್ರೆ ಈಗ ಬಲವಾಗಿ ಏಟ್ ಬಿದ್ದು ಆಟೊಂದು ರಕ್ತ ಹೋಗೈತೆ. ಖಂಡಿತ ಇದು ಅಪಶಕನ ಸಂಕೇತ ಕಣ್ ಕಾಂಚನ. ಅವವ್ವ ನೀನು ಸುಮ್ಕೆ ಏನೇನೋ ಹೇಳ್ಬೇಡ. ಯಾವ ಅಪಶಕ್ನೂ ನಮ್ಮ ಅವಂಗೆ ಏನೂ ಮಾಡೋಕ್ಕಾಗಿಲ್ಲ. ಅವ್ವ ಯಾವಾಗಲೂ ಸಂದಾಗಿರ್ತಾಳೆ. ಹಂಗಲ್ಲ ಕಣ್ಮಗ, ಹಿಂದಿನ ಕಾಲದಾಗೆ ಹಿಂಗೇನಾರು ಆಯಿತು ಅಂದರೆ ನಾವು ಯಂತ್ರ ಮಂತ್ರ ಹಾಕಿಸಿ ಆಗೋ ಅನಾಹುತನ ತಪ್ಪಿಸ್ತಿದ್ವಿ. ರೋಗ ಬಂದ್ಮ್ಯಾಕೆ ಔಷಧಿ ತಗೊಳ್ಳೋ ಬದಲು ಅದು ಬರಕ್ಕೆ ಮುಂಚೆನೇ ಎಚ್ಚರ ವಹಿಸೋದು ಒಳ್ಳೇದಲ್ವೇ? ನಾ ಹೇಳೋ ಮಾತನ್ನ ನೀನು ನಿಮ್ಮಮ್ಮ ಎಲ್ಲಿ ಕೇಳಾರ ಹೇಳಿ. ಇಲ್ಲದೆ ಇರೋದು ಹೇಳಿದ್ರೆ ಯಾರು ಕೇಳಾರ? ಅವ್ವ ಏನಾಯ್ತವ್ವ? ಒಳ್ಳೆ ಕ್ಯಾಮೆಗೆ ದೇವ್ರು ಕೂಡ ಕೈ ಜೋಡಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಅವ್ವ ಬಾ. ಸಾರು ಅಬ್ಬಬ್ಬ, ನೀನು ಅದೇನು ವಿಷಯ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು. ಹಿಂದಿನ ಕಾಲದಾಗ ಅಲ್ಲಿ ಬೀಳೋದು ಹಿಂಗೆಲ್ಲ ಆದಾಗ ಹಣ್ಣು ಕಾಯಿ ತಗೊಂಡೋಗಿ ನಮ್ಮೂರ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು. ಆಟೆ ತಾನೇ, ಮಾಡಿಸಿದ್ರಾಯ್ತು ಬಿಡು. ಆಟೆ ಅಲ್ಲ, ಉಪವಾಸ ಇದ್ದು 1000 ಮೆಟ್ಲು ಹತ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಪ್ರಸಾದನ ಎಲ್ರಿಗೂ ಹಂಚಬೇಕಾಗಿತ್ತು. ಆಮೇಲೆ ಇದನ್ನೆಲ್ಲ ಯಾರ ಮ್ಯಾಗೆ ಅಲ್ಲಿ ಬಿದ್ದಿರುತ್ತೋ ಅವರೇ ಮಾಡಬೇಕು. ಅಂದರೆ ಕಾಂಚನ ಯಾವ ಸೀಮೆ ಪೂಜೆ? ಇದು ನಾನು ಎಲ್ಲೂ ಕೇಳಲೇ ಇಲ್ವಲ್ಲ. ಹೇಳೋದು ಹೇಳಿನಿ, ಇದ್ರ ಮೇಲೆ ನಿನ್ನಿಷ್ಟ. ಯಾಕಮ್ಮಿ ಯಾವ್ರು ಅಂದ್ರೆ ಆಟೊಂದು ತಾತ್ಸಾರ ಮಾಡಿಯೇ? ಪದ್ಮಾವತಿ ಅಂತೂ ನನ್ನ ಜೊತೆನಾಗೆ ಪೂರ್ಣ ಜೀವನ ಬಾಳಕ್ಕಾಗದೆ ಅರ್ಧದಾಗೆ ಕೈ ಕೊಟ್ಟು ಜೀವನ ಪಾದ ಸೇರ್ಕೊಂಡ್ಬಿಟ್ಲು. ಈಗ ನನ್ನ ಭಾಗಕ್ಕೆ ಇನ್ನೊಂದು ಬಿಟ್ರೆ ಬ್ಯಾರೆ ಯಾರವ್ರೆ? ರಂಗೇಗೌಡ ಬೇರೆ ನಮ್ಮಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ಬೇರೆ ಹೇಳವನೆ. ಮಗನ ಮಾತನ್ನ ಈಟ್ ಬೀರ್ನೆ ಮರ್ತ್ಬಿಟ್ರಿ ಹೆಂಗೆ ಹೇಳು? ಕಾಂಚನ, ನಿಂಗೇನಾರ ಹೆಚ್ಚು ಕಮ್ಮಿ ಆದ್ರೆ ಈ ಹೊಟ್ಟಿನಾಗೆ ಕಾಂಚನ ಕಾಂಚನ ಅಂತ ಯಾರನ್ನ ಕರೀಲಿ ನಾನು? ಮನಸ್ಸಿಗೆ ಈಟೊಂದಾಟ ಇರಬಾರ್ದು ಕಣಮ್ಮಿ. ಅವ್ವ ಹಿಡ್ದಂಗೆ ಕೇಳು. ಕೊನೆಗಾಲದಾಗೆ ಜೊತೆನಾಗೆ ಇದ್ದು ಜೊತೆನಾಗೆ ಬಾಳವ.